ಇನ್ನು ತುಂಬಾ ಜನ ಕೇಳುವಂತದ್ದು ಮ್ಯೂಸಿಕ್ ಮೈಲಾರಿ ಅವರು ಯಾವಾಗ ಆಚೆ ಬರ್ತಾರೆ, ಯಾವಾಗ ರಿಲೀಸ್ ಆಗ್ತಾರೆ ಅಂತ. ಪಾಪ ಅದೇ ಒಂದು ಕ್ಷಣಕ್ಕಾಗಿಯೇ ಮ್ಯೂಸಿಕ್ ಮೈಲಾರಿ ಅವರ ಪತ್ನಿ ಲಿಖಿತಾ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ತುಂಬಾನೇ ದುಃಖದಲ್ಲಿದ್ದಾರೆ. ಫ್ಯಾಮಿಲಿಗೆ ಸಾಂತ್ವನ ಹೇಳುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಮಾಲಾಶ್ರೀ ಮತ್ತು ಬೆಳಗುಂದಿ ಅವರು. ಹೌದು, ಮಾಲಾಶ್ರೀ ಬೆಳಗುಂದಿ, ಬಾಳು ಬೆಳಗುಂದಿ ಎಲ್ಲರೂ ಕೂಡ ಒಟ್ಟಿಗೆ ಕಾರ್ಯಕ್ರಮವನ್ನು ನಡೆಸಿಕೊಂಡಂತ ದಿವಸಗಳು ಕೂಡ ಇದೆ. ರಸಮಂಜರಿ ಕಾರ್ಯಕ್ರಮಗಳು ಉತ್ತರ ಕನ್ನಡ ಭಾಗದಲ್ಲಿ ತುಂಬಾನೇ ಚೆನ್ನಾಗಿ ನಡೆಯುತ್ತೆ. ಆರ್ಕೆಸ್ಟ್ರಾ ಎಲ್ಲವೂ ಕೂಡ ಸಖತ್ತಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಿರ್ತಾರೆ. ಇವರದ್ದು ತಂಡ ಬಾಳು ಬೆಳಗುಂದಿ ಅವರು ಕೂಡ ಹೋಗಿ ಅಲ್ಲಿ ಗೆಸ್ಟ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಬರ್ತಾರೆ. ಇನ್ನ ಬಾಳು ಬೆಳಗುಂದಿಯ ಒಂದು ರಸಮಂಜರಿ ಕಾರ್ಯಕ್ರಮದ ಟೈಮ್ ನಲ್ಲಿ ಮ್ಯೂಸಿಕ್ ಮೈಲಾರಿಯರ್ ಹೋಗ್ತಾರೆ. ಟ್ರೆಂಡಿಂಗ್ ಸ್ಟಾರ್ ಅಂತಾನೆ ಇವರನ್ನ ಎಲ್ಲರೂ ಕೂಡ ಕರೀತಾರೆ. ಎಲ್ಲಾ ಕಡೆ ಹೋದ ಕಡೆ ಎಲ್ಲ ಜನರು ಗುರ್ತಿಡಿದು ಸನ್ಮಾನ ಮಾಡ್ತಾರೆ, ಪ್ರೋಗ್ರಾಮ್ ಗಳಿಗೆ ಕರೆಸಿ ಆಡಿಸ್ತಾರೆ. ಸೊ ಅಷ್ಟರ ಮಟ್ಟಿಗೆ ಮನೆ ಮತದಂತ ಮ್ಯೂಸಿಕ್ ಮೈಲಾರಿ ಅವರು ಮಾಡಿಕೊಂಡಂತ ಕೆಲವೊಂದಿಷ್ಟು ಎಡವಟ್ಟುಗಳು ಅಂತ ಹೇಳಕ್ಕಾಗಲ್ಲ. ಬಟ್ ಅದು ತನಿಖೆ ಆಗ್ಬೇಕಿದೆ. ಎಡವಟ್ಟು ಇಲ್ಲ ನಿಜವಾಗ್ಲೂ ಬೇಕು ಅಂತ ಮಾಡಿದ್ದಾರೋ ಏನ್ ಕತೆ ಅಂತ. ಬಟ್ ಪೊಲೀಸ್ ಈಗ ಬಂಧಿಸಿದ್ದಾರೆ. ಮ್ಯೂಸಿಕ್ ಮೈಲಾರಿ ಅವರ ಒಂದು ಕೇಸ್ ವಿಚಾರದಲ್ಲಿ ತನಿಖೆ ಸಹ ನಡೀತಾ ಇದೆ. ಇನ್ನ ಕೂಡ ಆಚೆ ಕಡೆ ಬಂದಿಲ್ಲ. 14 ದಿವಸಗಳ ಕಾಲ ನ್ಯಾಯಾಂಗ ಬಂದ ನಂತರ ಬಟ್ ಇನ್ನು ಎಕ್ಸ್ಟೆಂಡ್ ಆಗ್ತಾ ಹೋಗ್ತಾ ಇದೆ. ಯಾವಾಗ ಆಚೆ ಬರ್ತಾರೋ ಗೊತ್ತಿಲ್ಲ. ಅದ್ರ ಬಗ್ಗೆ ಎಲ್ಲರೂ ಕೂಡ ಕಾತುರದಿಂದ ವೆಯ್ಟ್ ಮಾಡ್ತಾರೆ. ಮತ್ತೆ ವೀಕ್ಷಕರು, ಅಭಿಮಾನಿಗಳು ಎಲ್ಲರೂ ಕೂಡ ಮ್ಯೂಸಿಕ್ ಮೈಲಾರಿಯನ್ನ ತುಂಬಾನೇ ಇಷ್ಟ ಪಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಇಲ್ಲಿ ತನಕ ಪ್ರೋತ್ಸಾಹ ಕೊಟ್ಟು ಬಂದಿದ್ದಾರೆ. ಈಗ ಸದ್ಯಕ್ಕೆ ತುಂಬಾನೇ ಉತ್ತುಂಗದಲ್ಲಿದ್ರು, ಚೆನ್ನಾಗಿ ಆಡ್ತಾ ಇದ್ರು, ಎಲ್ರಿಗೂ ಕೂಡ ಇಷ್ಟ ಆಗ್ತಿತ್ತು. ಉತ್ತರ ಕನ್ನಡ ಭಾಗದಲ್ಲಿ ಪ್ರತಿಯೊಂದು ಸಾಂಗ್ ಗಳಾಗಿರ್ಬೋದು ಇವರೇ ಸಾಂಗ್ ಲಿರಿಕ್ಸ್ ಅನ್ನು ಬರೀತಾ ಇದ್ರು, ವಿಡಿಯೋ ಸಾಂಗ್ ಗಳನ್ನ ಮಾಡ್ತಾ ಇದ್ರು. ಒಳ್ಳೊಳ್ಳೆ ವಿಡಿಯೋ ಸಾಂಗ್ ಅನ್ನ ಮಾಡಿದ್ದಾರೆ, ಎಲ್ರಿಗೂ ಕೂಡ ಇಷ್ಟ ಇದೆ. ತುಂಬಾನೇ ಫೇಮಸ್ ಹಾಡುಗಳು ಇವರು ಮಾಡಿದ್ದಾರೆ. ಉತ್ತರ ಕನ್ನಡ ಭಾಗದಲ್ಲಿ ಪ್ರತಿಯೊಬ್ಬರು ಸಹ ಇವರ ಹಾಡುಗಳನ್ನ ಪ್ರತಿದಿನ ಕೇಳ್ತಾ ಇರ್ತಾರೆ. ಕಾರ್ ಆಗಿರ್ಬೋದು, ಬಸ್ ಗಳಲ್ಲಿ, ಮತ್ತೆ ಟ್ರಾಕ್ಟರ್ ಗಳಲ್ಲಿ, ಈ ರೀತಿ ಎಲ್ಲಾ ಅಂಗಡಿಗಳಲ್ಲೂ ಸಹ ಇವರ ಹಾಡುಗಳು ಪ್ಲೇ ಆಗೋದು. ಅಷ್ಟರ ಮಟ್ಟಿಗೆ ಇವರ ಹಾಡು ಜನಪದ ಮತ್ತೆ ಉತ್ತರ ಕನ್ನಡ ಡಿಜೆ ಮಿಕ್ಸ್ ಸಾಂಗ್ಗಳು ಫೇಮಸ್. ಆದ್ರೆ ಈಗ ಸದ್ಯಕ್ಕೆ ಈಗ ಒಳಗಡೆ ಇದ್ದಾರೆ. ಪತ್ನಿಗೆ ಕಾಲ್ ಮಾಡುವ ಮೂಲಕ ಮಾಲಾಶ್ರೀ ಬೆಳಗುಂದಿ ಅವರು ಮಾತನಾಡಿಸಿದ್ದಾರೆ. ಹೌದು, ಮಾಲಾಶ್ರೀ ಬೆಳಗುಂದಿ ಆಗಿರ್ಬೋದು ಮತ್ತೆ ಲಿಖಿತಾ ಅಂತ ಮ್ಯೂಸಿಕ್ ಮೈಲಾರಿಯ ಪತ್ನಿ, ಅವರೆಲ್ಲರೂ ಕೂಡ ಚಿರಪರಿಚಯ, ಉತ್ತಮವಾದಂತಹ ಸ್ನೇಹಿತರು, ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಕಾಲ್ ಮಾಡುವ ಮೂಲಕ ಈಗ ಸಾಂತ್ವನ ಧೈರ್ಯವನ್ನ ಸಹ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ.